2018ರ ಬಹು ನಿರೀಕ್ಷಿತ ಸಿನಿಮಾ 2.0 ನಿನ್ನೆ ಪ್ರೇಕ್ಷಕರ ಮುಂದೆ ಬಂದಿದೆ. ಇಡೀ ಭಾರತದ ಅತಿ ಹೆಚ್ಚು ಬಜೆಟ್ ಸಿನಿಮಾವನ್ನು ಅಭಿಮಾನಿಗಳು ಕಣ್ತುಂಬಿಕೊಂಡಿದ್ದಾರೆ. ಸರಳ ಕಥೆ ಇಟ್ಕೊಂಡು ಅದನ್ನು ಅದ್ಭುತ ಶೈಲಿಯಲ್ಲಿ ಶಂಕರ್ ಹೇಳಿದ್ದಾರೆ. ಈ ಇಡೀ ಸಿನಿಮಾದ ಶಕ್ತಿ ಗ್ರಾಫಿಕ್ಸ್ ಆಗಿದೆ. 3D ಸಿನಿಮಾ ಇಷ್ಟಪಡುವವರಿಗೆ 2.0 ಹಬ್ಬದ ಊಟ. ದಿನದಿಂದ ದಿನಕ್ಕೆ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಲೇ ಇದೆ. ಅದರಲ್ಲಿಯೂ ಮೊಬೈಲ್ ಟವರ್ ಬಂದ ಮೇಲೆ ಪಕ್ಷಿಗಳನ್ನು ನೋಡುವುದೇ ಕಷ್ಟವಾಗಿಬಿಟ್ಟಿದೆ. ಈ ವಿಷಯದ ಮೇಲೆ 2.0 ಸಿನಿಮಾದ ಕಥೆಯನ್ನು ಹೆಣೆಯಲಾಗಿದೆ. ಪಕ್ಷಿಗಳ ಉಳಿವಿಗಾಗಿ ಇಲ್ಲಿನ ಒಂದು ಪಾತ್ರ ಏನೆಲ್ಲ ಮಾಡುತ್ತೆ ಎನ್ನುವುದೇ ಈ ಚಿತ್ರದ ಕಥೆಯ ಕೇಂದ್ರ ಬಿಂದು. ಸಿನಿಮಾದ ಆನ್ಲೈನ್ ಸ್ಟೋರಿ ಹೇಳೋದಕ್ಕಿಂತ ಸಿನಿಮಾದಲ್ಲಿ ಒನ್ಲೈನ್ ಸ್ಟೋರಿ ಮಾತ್ರ ಇದೆ ಎಂದು ಹೇಳುವುದು ಉತ್ತಮ. ತೀರಾ ಸರಳ ಕಥೆಯನ್ನು ಇಟ್ಕೊಂಡು ಮಾಡಿರುವ ಒಂದು ಹೊಸ ಪ್ರಯೋಗವಿದು. ಪಕ್ಷಿ ರಾಜನ್ ಅಂದರೆ ಅಕ್ಷಯ್ ಕುಮಾರ್ ಒಬ್ಬ ಪಕ್ಷಿ ಪ್ರೇಮಿ. ಆತ ಪಕ್ಷಿಗಳನ್ನು ಉಳಿಸಿಕೊಳ್ಳಲು ಸಾಧ್ಯ ಆಗದಿದ್ದಾಗ ತನ್ನ ಪ್ರಾಣ ಕಳೆದುಕೊಳ್ತಾನೆ. ಸಾವಿನ ನಂತರ ದೆವ್ವದ ರೂಪದಲ್ಲಿ ಎಂಟ್ರಿ ಕೊಡ್ತಾನೆ. ದೆವ್ವವಾದ ಪಕ್ಷಿ ರಾಜನ್ ಗಲಾಟೆ ಜೋರಾಗಿರುತ್ತೆ. ಮೊಬೈಲ್ನಿಂದ ಪಕ್ಷಿಗಳ ನಾಶ ಆಗ್ತಾ ಇದೆ ಎಂದು ಎಲ್ಲರ ಮೊಬೈಲನ್ನು ನಾಶ ಮಾಡ್ತಾನೆ. ಮೊಬೈಲ್ ಮಾಲೀಕರು, ಮೊಬೈಲ್ ಅಂಗಡಿ, ಹೀಗೆ ಎಲ್ಲ ಮುಗಿದ ಮೇಲೆ ಟೆಲಿಕಾಂ ಸಚಿವರನ್ನು ಮುಗಿಸ್ಬಿಡ್ತಾನೆ. ಇವನ ಆಟವನ್ನು ಹತ್ತಿಕ್ಕಲು ಚಿಟ್ಟಿ ಅಂದರೆ ರಜನಿ ರೋಬೋ ಎಂಟ್ರಿ ಕೊಡ್ತಾನೆ. ಪಕ್ಷಿ ರಾಜನನ್ನು ಸದೆಬಡಿಯಲು ವಿಜ್ಞಾನಿ ವಸೀಕರನ್ ಅಂದರೆ ರಜನಿಕಾಂತ್ ಚಿಟ್ಟಿಯನ್ನು ಮುಂದೆ ಬಿಡ್ತಾನೆ. ಚಿಟ್ಟಿ ವರ್ಸಸ್ ಪಕ್ಷಿ ರಾಜನ್ ಹೊಡೆದಾಟ ನಡೆಯುತ್ತದೆ. ಕೊನೆಗೆ ಇಬ್ಬರಲ್ಲಿ ಯಾರು ಗೆಲ್ತಾರೆ? ಪಕ್ಷಿ ರಾಜನ್ ಅವರನ್ನು ಚಿಟ್ಟಿ ನಿಯಂತ್ರಣ ಮಾಡ್ತಾನಾ ಎಂಬುದಕ್ಕೆ ಉತ್ತರ ಚಿತ್ರಮಂದಿರದಲ್ಲಿ ಮಾತ್ರ ಸಿಗುತ್ತೆ. ರಜನಿಕಾಂತ್ ಇಲ್ಲಿ 2 ಪಾತ್ರಗಳಲ್ಲಿ ನಟಿಸಿದ್ದಾರೆ. ವಿಜ್ಞಾನಿ ವಸೀಕರನ್ ಹಾಗೂ ಚಿಟ್ಟಿ ಎಂಬ ರೋಬೋ ಪಾತ್ರಗಳಲ್ಲಿ ರಜನಿಗೆ ಫುಲ್ ಮಾರ್ಕ್ಸ್ ಕೊಡ್ಬೋದು. ಅದರಲ್ಲಿಯೂ ಚಿಟ್ಟಿ ಸ್ಟೈಲ್ ನೋಡುಗರಿಗೆ ಒಳ್ಳೆ ಮಜಾ ನೀಡುತ್ತೆ. ಅಕ್ಷಯ್ ಕುಮಾರ್ ಅಭಿನಯ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತೆ. ಇವರಿಬ್ಬರ ನಟನೆ ಅದ್ಭುತ. ಆಮಿ ಜಾಕ್ಸನ್ ಪಾತ್ರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಇದು ಮನಸ್ಸಿಗೆ ಮುದ ನೀಡುವ ಸಿನಿಮಾವಲ್ಲ, ಕಣ್ಣಿಗೆ ಹಬ್ಬವಾಗಿರುವ ಸಿನಿಮಾ. ಪ್ರತಿ ದೃಶ್ಯದಲ್ಲಿ ಮೈ ಜುಮ್ ಎನಿಸೋ ಮೇಕಿಂಗ್ ಇದೆ. ಅನಗತ್ಯ ದೃಶ್ಯ ಇಲ್ಲದೆ ಅಗತ್ಯಕ್ಕೆ ತಕ್ಕ ಹಾಗೆ ನಿರೂಪಣೆ ಮಾಡಿದ್ದಾರೆ. ಅಕ್ಷಯ್ ಪಾತ್ರ ಬಿಟ್ಟರೆ ಸಿನಿಮಾದಲ್ಲಿ ಭಾವನಾತ್ಮಕ ಅಂಶಗಳು ಇಲ್ಲ. ಸಿನಿಮಾದಲ್ಲಿ ಸರಿ ತಪ್ಪು ಏನೇ ಇದ್ರೂ ಶಂಕರ್ ಅವರ ಶ್ರಮವನ್ನು ಮೆಚ್ಚಲೇಬೇಕು. ಅವರು 2.0 ಹೊಸ ಪ್ರಪಂಚ ಸೃಷ್ಟಿ ಮಾಡಿ ಆಧುನಿಕ ಬ್ರಹ್ಮನಂತೆ ಕಾಣ್ತಿದ್ದಾರೆ. ಇಂತಹ ಮಹಾ ಸಿನಿಮಾ ತೆರೆ ಮೇಲೆ ತಂದಿದ್ದಕ್ಕೆ ಶಂಕರ್ ಗೆದ್ದಿದ್ದಾರೆ. 2.0 ಮಾಮೂಲಿ ಸಿನಿಮಾವಲ್ಲ, ಅದೊಂದು ಅದ್ಭುತ ಅನುಭವ. ತಾಂತ್ರಿಕವಾಗಿ ಹಾಲಿವುಡ್ ಮಟ್ಟದಲ್ಲಿ ಇರುವ ಒಂದು ಅಪರೂಪದ ಸಿನಿಮಾ. ಮನೋರಂಜನೆಗೆ ಸಿನಿಮಾ ಮೋಸ ಮಾಡೋದಿಲ್ಲ. ಅದರಲ್ಲಿಯೂ ಕ್ಲೈಮ್ಯಾಕ್ಸ್ ಅನ್ನು ರಜನಿಕಾಂತ್ ಅಭಿಮಾನಿಗಳು ಮಿಸ್ ಮಾಡಿಕೊಳ್ಳೇಬೇಡಿ. ಈ ಚಿತ್ರಕ್ಕೆ ನಾವು ಕೊಡ್ತಿರುವ ರೇಟಿಂಗ್ 4.2 ಔಟ್ ಆಫ್ 5. ಇನ್ನಷ್ಟು ಅಪ್ಡೇಟ್ಸ್ಗೋಸ್ಕರ ನೋಡ್ತಾ ಇರಿ ಯೋಯೋ ಟಿವಿ ಕನ್ನಡ. ದಿಸ್ ಇಸ್ ಹರ್ಷಿತಾ ಸೈನಿಂಗ್ ಆಫ್. ಬೈ ಬೈ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.